ಪ್ರತಿಷ್ಠಿತ ಜೆಟ್ಲ್ಯಾಗ್ನಲ್ಲಿ ತಡರಾತ್ರಿವರೆಗೂ ಪಾರ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಹಲವರಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ರು. ಇನ್ನೇನು ಕೆಲವೇ ಕ್ಷಣದಲ್ಲಿ ದರ್ಶನ್ ವಿಚಾರಣೆಗೆ ಹಾಜರಾಗ್ತಾರೆ. ಪ್ರತಿಷ್ಠಿತ ಜೆಟ್ಲ್ಯಾಗ್ನಲ್ಲಿ ತಡರಾತ್ರಿವರೆಗೂ ಪಾರ್ಟಿ ಮಾಡ್ತಾರೆ. ಕಾಟೇರ ಸಿನಿಮಾ ಬಿಡುಗಡೆಯಾಗಿ ಸಕ್ಸಸ್ ಕಂಡಂತಹ ಸಂದರ್ಭದಲ್ಲಿ ಅಂದರೆ ನಿಯಮ ಮೀರಿ ತಡರಾತ್ರಿ ತನಕ ಬೆಳಗಿನ ಜಾವದ ತನಕ ಪಾರ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ. ಸೊ ಪೊಲೀಸರ ಮುಂದೆ ಇನ್ನೇನು ಕೆಲವೇ ಕ್ಷಣದಲ್ಲಿ ನಟ ದರ್ಶನ್ ಈ ವಿಚಾರವಾಗಿ ಹಾಜರಾಗ್ತಾರೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ಗೆ ಅವರು ಹಾಜರಾಗಬೇಕು, ವಿಚಾರಣೆಗೆ ಬನ್ನಿ ಅಂತ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದರು. ಘಟನೆ ಕುರಿತು ಪೊಲೀಸರ ಮುಂದೆ ಹೇಳಿಕೆಯನ್ನು ದರ್ಶನ್ ಅವರು ಕೊಡಬೇಕಾಗಿದೆ. ಹಾಗಾಗಿ ಇವತ್ತು ಅಂದರೆ ಈಗಾಗಲೇ ಕಾಟೇರ ಚಿತ್ರತಂಡ ಅನೌನ್ಸ್ ಮಾಡಿತ್ತು ಯಾರ್ಯಾರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಎಲ್ಲರೂ ಕೂಡ ನಾವಿವತ್ತು ಪೊಲೀಸ್ ಸ್ಟೇಷನ್ ಮುಂದೆ ಹಾಜರಾಗ್ತೀವಿ ಅಂತ ಪೊಲೀಸರ ಮುಂದೆ. ಹಾಗಾಗಿ ಈಗ ಕೆಲವೇ ಹೊತ್ತಿನಲ್ಲಿ ನಟ ದರ್ಶನ್ ಸೇರಿದಂತೆ ಹಲವರು ಚಿತ್ರತಂಡದವರು ಹಾಜರಾಗಿ ತಮ್ಮ ವಿಚಾರವನ್ನು ಹೇಳಬೇಕಾಗುತ್ತೆ. ಹಾಗೆ ನೋಡೋಕ್ಕೆ ಹೋದರೆ ಯಾರು ಇದಕ್ಕೆ ಅವಕಾಶ ಕೊಟ್ಟರು ಅವರದ್ದು ತಪ್ಪಾಗಿರುತ್ತೆ, ಇವ್ರದ್ದು ತಪ್ಪಾಗಿರುತ್ತೆ. ನಿಯಮ ಮೀರಿ ಬೆಳಗಿನ ಜಾವದ ತನಕ ಪಾರ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಒಂದು ಟೈಮ್ ಇರುತ್ತೆ. ಜೆಟ್ಲ್ಯಾಗ್ ಆಗಲಿ ಮತ್ತೊಂದು ಕಂಪ್ನಿ ಯಾವುದೇ ಪಬ್ ಬಾರ್ ರೆಸ್ಟೋರೆಂಟ್ ಹೋಟೆಲ್ ಯಾವುದೇ ಆಗಲಿ ಎಲ್ಲದಕ್ಕೂ ಕೂಡ ಒಂದು ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ಬಿಸ್ನೆಸ್ಸನ್ನು ಮುಗಿಸ್ಬೇಕು ಅವರು. ಬಟ್ ಇವರು ಸೆಲೆಬ್ರಿಟೀಸ್ ಅನ್ನೋ ಕಾರಣಕ್ಕೋಸ್ಕರ ಬೆಳಗಿನ ಜಾವದ ತನಕ ಇವರು ಪಾರ್ಟಿ ಮಾಡೋದಕ್ಕೆ ಅವಕಾಶ ಕೊಟ್ಟರಲ್ಲ, ಸರಿನಾ? ಅದನ್ನು ಇವರು ಬಳಸ್ಕೊಂಡ್ರಲ್ಲ, ಸರಿನಾ ಅಂತ ಪ್ರಶ್ನೆ.